ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್. ಅವರು ಕೂಡ ಸ್ವಾಗತ ಸುಸ್ವಾಗತ. ಬರೋಬ್ಬರಿ 2 ಲಕ್ಷ ಮಹಿಳೆಯರನ್ನ ಗೃಹಲಕ್ಷ್ಮಿ ಯೋಜನೆಗೆ ತೆಗೆದುಹಾಕಿದ್ದಾರೆ. ಇದಕ್ಕೆ ಕಾರಣ ಏನು, ಯಾರು ತೆಗೆದುಹಾಕಿದ್ದಾರೆ, ಏನು ಮಾಹಿತಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಗೃಹಲಕ್ಷ್ಮಿ ಯೋಜನೆಯಡಿ ಅಮೌಂಟ್ ಕೂಡ ಬರ್ತಾ ಇದೆ, ಡಿಲೇ ಕೂಡ ಆಗುತ್ತೆ. ಪೆಂಡಿಂಗ್ ಇರೋ ಅಮೌಂಟ್ ಕೂಡ ಬಿಡುಗಡೆ ಮಾಡ್ತೀವಿ ಅಂತ ಸರ್ಕಾರ ಕೂಡ ಹೇಳಿದ್ದಾರೆ. ಇದರ ನಡುವೆ 2 ಲಕ್ಷಕ್ಕೂ ಹೆಚ್ಚು ಮಹಿಳೆಯರನ್ನ ಇದನ್ನ ತೆಗೆದುಹಾಕಿದ್ದಾರೆ. ಇದರಲ್ಲಿ ಏನಂದ್ರೆ, ಇವರ ಪತಿ ಅಥವಾ ಪತ್ನಿಯವರು ಕೂಡ ಅದೇ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಆಗಿದ್ರೆ ಅದು ಮುಖ್ಯ ಕಾರಣ ಅಂತ ಹೇಳಿ ಸರ್ಕಾರದವರು ಹೇಳ್ತಾ ಇದ್ದಾರೆ. ಯಾರು ಇನ್ಕಮ್, ಈಗ ನೀವು ಗೃಹಲಕ್ಷ್ಮಿ ಯೋಜನೆ ಪಡ್ಕೊಳ್ತಿದ್ದೀರಾ, ನೀವೇ ಟ್ಯಾಕ್ಸ್ ಕಟ್ತಾ ಇದ್ರೆ ಅಥವಾ ನಿಮ್ಮ ಪತಿ ಅವರು ಟ್ಯಾಕ್ಸ್ ನ ಕಟ್ತಾ ಇದ್ರೆ, ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಆಗಿದ್ರೆ ನಿಮಗೆ ಬರೋದಿಲ್ಲ ಅಂತೇಳಿ ಸರ್ಕಾರ ಕ್ಲಾರಿಟಿ ಕೊಟ್ಟಿದೆ. ಜಿಲ್ಲಾ ಆರೋಗ್ಯ ಇಲಾಖೆ ಮಾಹಿತಿ ಪ್ರಕಾರ ಬರೋಬ್ಬರಿ GST ಪಾವತಿಸಿರೋದು ಬಂದ್ಬಿಟ್ಟು ಬರೋಬ್ಬರಿ 1 ಲಕ್ಷಕ್ಕೂ ಹೆಚ್ಚು ಜನ ನಾವು ತೆಗೆದುಹಾಕಿದೀವಿ ಅಂತ ಹೇಳಿದ್ದಾರೆ. ಇನ್ ಕೇಸ್ ನೀವು ಕುಟುಂಬ ಅಂತ ಅಪ್ಲಿಕೇಶನ್ ಇದೆ, ನೀವು ಕುಟುಂಬ ಅಲ್ಲಿ ಗೊತ್ತಾಗುತ್ತೆ ನಿಮಗೆ. ಅಲ್ಲಿ ತಮ್ಮ ವಿವರಗಳನ್ನು ನವೀಕರಿಸಬೇಕಾಗುತ್ತೆ, ನಂತರ ಕ್ರಮ ಕೈಗೊಳ್ಳುತ್ತಾರೆ. ಸಾಕಷ್ಟು ಜನಕ್ಕೆ ಇನ್ ಕೇಸ್ GST ಪೇಯರ್ಸ್ ಆಗಿಲ್ಲ ಅಂದ್ರೂ ಕೂಡ ಅವರಿಗೆ ಬರ್ತಾ ಇಲ್ಲ, ತೆಗೆದುಹಾಕಿದ್ದಾರೆ ಅಂದ್ರೆ ಕುಟುಂಬ ಅಪ್ಲಿಕೇಶನ್ ಮುಖಾಂತರ ನೀವು ಚೆಕ್ ಮಾಡಬಹುದು. ನಿಮಗೆ ಕುಟುಂಬದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಇರುತ್ತೆ, ನೀವು ನಿಮ್ಮ ಕುಟುಂಬದ ವಿವರಗಳು ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಅಲ್ವಾ ಅಂತ, ಅದನ್ನ ನಿಮಗೆ ಗೊತ್ತಾಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಬರೋಬ್ಬರಿ 1.31 ಕೋಟಿ ಮಹಿಳೆಯರು ಇದನ್ನ ಫಲ ಪಡ್ಕೊಳ್ತಾ ಇದ್ದಾರೆ. ಆದ್ರೆ ರಾಜ್ಯ ಸರ್ಕಾರ GST ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಅವರಿಗೆ ಬರೋದಿಲ್ಲ ಅಂತ ಕೂಡ ಹೇಳಿದ್ದಾರೆ. ಸಾಕಷ್ಟು ಜನ ಬರೋಬ್ಬರಿ 23 ಲಕ್ಷ ಪರಿಶಿಷ್ಟ ಜಾತಿ ಅಂಡ್ 8 ಲಕ್ಷ ಪರಿಶಿಷ್ಟ ಪಂಗಡ ಮಹಿಳೆ ಸೇರ್ಕೊಂಡು 1.28 ಕೋಟಿ ಫಲಾನುಭವಿಗಳಿಗೆ ಒಟ್ಟು 50,000 ಕೋಟಿಗೂ ಹೆಚ್ಚು ನಾವು ಹಣ ಕೂಡ ಜಮೆ ಮಾಡಿದೀವಿ ಅಂತ ಹೇಳಿದ್ದಾರೆ. ಪ್ರತಿ ತಿಂಗಳು ಕೂಡ 2,000 ರೂಪಾಯಿ ಅಮೌಂಟ್ ಕೂಡ ಬರ್ತಾ ಇದೆ. ಇಲ್ಲಿ ಏನಾಗುತ್ತೆ ಅಂದ್ರೆ, ಬರೋಬ್ಬರಿ 2.13 ಲಕ್ಷ ಮಹಿಳೆಯರಿಗೆ ಹಣ ಕೂಡ ಬಂದಿಲ್ಲ. ಬಿಕಾಸ್ ಅವರು ಏನಂದ್ರೆ ಕುಟುಂಬದಲ್ಲಿ ನವೀಕರಣ, ಕುಟುಂಬ ಅಪ್ಲಿಕೇಶನ್ ನಲ್ಲಿ ಫಲಾನುಭವಿಗಳು ನವೀಕರಣ ಆದ ನಂತರ ನಮಗೆ ಅರ್ಹ ಮಹಿಳೆಯರಿಗೆ ಆಗ್ತೀವಿ ಅಂತ ಕೂಡ ಹೇಳಿದ್ದಾರೆ. 2 ಲಕ್ಷ ಹೆಚ್ಚು ಮಹಿಳೆಯರನ್ನು ತೆಗೆದುಹಾಕಿದ್ದಾರೆ. ಅದಕ್ಕೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಪರಿಶೀಲನೆ ಮಾಡಿ ನಿರ್ಧಾರ ಕೈಗೊಳ್ಳುತ್ತೆ ಅಂತ ಕೂಡ ಹೇಳಿದ್ದಾರೆ. ಅರ್ಹ ಮಹಿಳೆಯರಿಗೆ ಮಾತ್ರ ನೇರವಾಗಿ ತಲುಪಬೇಕು, ಆ ರೀತಿ ನಾವು ಮಾಡ್ತೀವಿ. ನವೀಕರಣ ಮಾಡೋದು ಕಡ್ಡಾಯ ಅಂತ ಕೂಡ ಹೇಳಿದ್ದಾರೆ. ಯಾರು ಅರ್ಹತೆ ಇಲ್ಲ ಅವರನ್ನು ತೆಗೆದುಹಾಕ್ತೀವಿ, ನಿಮ್ಗೂ ಕೂಡ ಹಣ ಬೇಕಾ ಬೇಡವಾ ಅಂತ ಹೇಳಿ ನೀವು ದಯವಿಟ್ಟು ಕ್ರಾಸ್ ವೆರಿಫಿಕೇಶನ್ ಮಾಡಿ ಅಂತ ಹೇಳಿದ್ದಾರೆ. ನೀವೇನಾದರೂ ಈ ಲಿಸ್ಟ್ ಅಲ್ಲಿ ಇದ್ರೆ, ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಆಗಿದ್ರೆ ಅಥವಾ ನಿಮಗೆ ಬರ್ತಾ ಇಲ್ಲ ಅಂದ್ರೆ, ದಯವಿಟ್ಟು ನೀವು ಕುಟುಂಬದಲ್ಲಿ ಕೂಡ ಚೆಕ್ ಮಾಡ್ಕೋಬೇಕಾಗುತ್ತೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.